ಇನ್ನೊಂದು ದೊಡ್ಡ ಆಶೀರ್ವಾದ ಏನು ಗೊತ್ತಾ? ಪ್ರೊಟೆಕ್ಷನ್ ಪ್ರಿಯರೇ. ಇವತ್ತು ನನ್ನ ಸುತ್ತಲೂ ನಿನ್ನ ಸುತ್ತಲೂ ದೇವರು ಕೋಟೆಯಾಗಿದ್ದಾನೆ. ನಿನ್ನನ್ನು ಸುಭದ್ರ ಸ್ಥಿತಿಯಲ್ಲಿ ಇಟ್ಟಿದ್ದಾನೆ. ಸತ್ಯವೇದಿಗೆ ಹೇಳ್ತದೆ, ಕೀರ್ತನೆ ಪುಸ್ತಕ 125ನೇ ಅಧ್ಯಾಯ 2ನೇ ವಚನ, ಬೆಟ್ಟ ಗುಡ್ಡಗಳು ಯೆರೂಸಲೇಮಿನ ಸುತ್ತಲೂ ಹೇಗೋ ದೇವರು ತನ್ನ ಜನರ ಸುತ್ತಲಿದ್ದಾನಂತೆ. ಇವತ್ತು ಆತ ನಮ್ಮ ನಾಮವನ್ನು ನಂಬಿರುವ ನಿಮಗೆ ಒಂದು ವಾಗ್ದಾನ. ನೀವು ಜ್ಞಾನೋಕ್ತಿಯ ಪುಸ್ತಕ 18ನೇ ಅಧ್ಯಾಯ 10ನೇ ವಚನದಲ್ಲಿ, ಯೆಹೋವನ ನಾಮವು ಬಲವಾದ ಬುರುಜು, ಶಿಷ್ಟನು ಅದರಲ್ಲಿ ಓಡಿ ಹೋಗಿ ಸುಭದ್ರವಾಗಿರ್ತಾನೆ. ಅದನ್ನೇ 99ನೇ ಕೀರ್ತನ 1ನೇ ವಚನ ಹೇಳೋದು, ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿದ್ದಾನೆ. ಇದೆಲ್ಲ ವಾಕ್ಯ ಅನುಭವ ಮಾಡಕ್ಕೆ ಕೊಟ್ಟಿದ್ದಾರೆ ಪ್ರಿಯರೇ. ಈ ಸತ್ಯ ನಾವು ಗ್ರಹಿಸಿಕೊಂಡು ಈ ಲೋಕದಲ್ಲಿ ಜೀವಿಸುವಾಗ ಅದ್ಭುತವಾದ ಜೀವಿತವಾಗಿದೆ ಪ್ರಿಯರೇ. ಅದೇ ಸಮಯದಲ್ಲಿ ಇವತ್ತು ದೇವರ ಪ್ರೆಸೆನ್ಸ್ ಒಟ್ಟಿಗಿರುವಾಗ ನೋಡಿ, ಇವತ್ತು ಈ ಲೋಕದಲ್ಲಿ ಜೀವಿಸುವಾಗ ವೈರಿ ನಮ್ಮ ವಿರುದ್ಧ ಅನೇಕ ಕುತಂತ್ರಗಳನ್ನು ಮಾಡ್ತಾನೆ. ನಿನ್ನನ್ನು ಹಾಳು ಮಾಡಬೇಕೆಂಬುದಾಗಿ ನೋಡ್ತಾನೆ. ಆದರೆ ದೇವರ ವಾಗ್ದಾನ ಏನು ಗೊತ್ತಾ ಪ್ರಿಯರೇ? ಯೆಶಾಯ 54ನೇ ಅಧ್ಯಾಯ 17ನೇ ವಚನ, ನಿನ್ನನ್ನು ಎದುರಿಸಲು ಕಲ್ಪಿಸುವ ಯಾವ ಆಯುಧವು ನಿನಗೆ ತಾಕುವುದೇ ಇಲ್ಲ. ನೀವು ಯೆರೆಮೀಯನ ಪುಸ್ತಕದಲ್ಲಿ ನೋಡಬೇಕು, 20ನೇ ಅಧ್ಯಾಯ 10-11ನೇ ವಚನದಲ್ಲಿ, ಅಲ್ಲಿ ಯೆರೆಮೀಯನ ವಿರುದ್ಧ ಅನೇಕರು ಒಂದು ಸಂಚನ ಹೂಡ್ತಾ ಇದ್ದಾರೆ. ಇವನ ಮೇಲೆ ದೂರ